ನಾವೆಲ್ಲರೂ ಚಿಕ್ಕವರಿದ್ದಾಗಿಂದಲೂ ಹಾಲು ಕುಡಿತಾ ಇದ್ದೀವಿ ತಾನೆ? ಯೆಸ್. ಆದ್ರೂ ಕೆಲವೊಂದಿಷ್ಟು ಜನರಲ್ಲಿ ದೇರ್ ವಿಲ್ ಬಿ ಹ್ಯಾವಿಂಗ್ ಅ ಸ್ಟಮಕ್ ಪ್ರಾಬ್ಲಮ್ ಇರುತ್ತೆ, ಅಪ್ಸೆಟ್ ಆಗುತ್ತೆ, ಇಲ್ಲ ವಾಮಿಟ್ ಸೆನ್ಸೇಷನ್ ಬರುತ್ತೆ ಮಿಲ್ಕ್ ಕುಡಿದ ತಕ್ಷಣ. ಆಫ್ಟರ್ ಡ್ರಿಂಕಿಂಗ್ ಮಿಲ್ಕ್ ರೈಟ್ ಇಮಿಡಿಯೇಟ್ಲಿ ದೇ ವಿಲ್ ಯೂಸ್ ದ ವಾಶ್‌ರೂಮ್ ಆರ್ ಎಲ್ಸ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ. ಏನಕ್ಕಾಗುತ್ತೆ ಇದರೆಲ್ಲ? ಎಲ್ಲಾನು ತಿಳ್ಕೊಳ್ಳೋಣ. ಇದರ ಬೆನಿಫಿಟ್ಸ್ ಏನು? ಯಾರೆಲ್ಲ ಕುಡಿಬೇಕು? ಯಾರೆಲ್ಲ ಕುಡಿಬಾರ್ದು? ಎಲ್ಲಾನು ತಿಳ್ಕೊಳ್ಳೋಣ ಬನ್ನಿ. ಇದರ ಬೆನಿಫಿಟ್ಸ್ ಏನಂದರೆ, ಮಿಲ್ಕಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ವಿಟಮಿನ್ ಡಿ ಇರುತ್ತೆ. ಇದರಿಂದ ಏನಾಗುತ್ತೆ? ನಿಮ್ಮ ಬೋನ್ ಸ್ಟ್ರೆಂತ್ ಆಗುತ್ತೆ. ಚಿಕ್ಕವರಿದ್ದಾಗಿಂದಲೂ ನಿಮ್ಗೆ ಏನಕ್ಕೆ ಇನ್ಸಿಸ್ಟ್ ಮಾಡ್ತಾರಂದರೆ ಮಿಲ್ಕ್‌ನ ಕುಡಿಲಿಕ್ಕೆ ಅಂದರೆ, ಯು ಆರ್ ಲ್ಯಾಕ್ಟೋಸ್ ಟಾಲರೆಂಟ್. ಒನ್ ಈಸ್ ದ ಬೆನಿಫಿಟ್ ಥಿಂಗ್ ಆ್ಯಂಡ್ ಅದರ್ ಈಸ್ ಯು ಆರ್ ಗೆಟಿಂಗ್ ಮೋರ್ ಬೆನಿಫಿಟ್ ಔಟ್ ಆಫ್ ಇಟ್ ಬಿಕಾಸ್ ಆಫ್ ಕ್ಯಾಲ್ಸಿಯಂ ಸಿ ಆ್ಯಂಡ್ ವಿಟಮಿನ್ ಡಿ. ಮತ್ತೇನು ಹೆಲ್ಪ್ ಇದೆ ಇದರಿಂದ? ಇದರಿಂದ ನಿಮಗೆ ವಿಟಮಿನ್ ಎ ಸಿಗುತ್ತೆ, ವಿಟಮಿನ್ ಡಿ ಸಿಗುತ್ತೆ, ವಿಟಮಿನ್ ಬಿ12 ಅಂತಕ್ಕಂಥದ್ದು ಸಿಗುತ್ತೆ ಟು ಸ್ಟ್ರೆಂಥೆನ್ ಯುವರ್ ಬಾಡಿ, ಟು ಅವಾಯ್ಡ್ ದ ಲೆಥಾರ್ಜಿಕ್. ಮತ್ತೇನು ಸಿಗುತ್ತೆ? ಕೇಸಿನ್ ಅಂತಕ್ಕಂಥ ಪ್ರೋಟೀನ್ ಸಿಗುತ್ತೆ. ಕೇಸಿನ್ ಅಂತಕ್ಕಂಥದ್ದು ಏನಿದು? ಸಿ, ಹಾಲಲ್ಲಿ ಕೇಸಿನ್ ಅಂತಕ್ಕಂಥ ಕಂಪೌಂಡ್ ಇದ್ದಾಗ ವೆನ್ ಯು ಆರ್ ಬ್ರೇಕಿಂಗ್ ಡೌನ್ ಇಂಟು ಎಮಿನೋ ಆಸಿಡ್ಸ್ ಇಟ್ಸ್ ಟ್ರೈ ಟು ರೀಚ್ ಟು ಯುವರ್ ಮಸಲ್ ರಿಕವರಿ ಫಾಸ್ಟ್ ಆಗುತ್ತೆ, ಮಸಲ್ ಸ್ಟ್ರೆಂಥೆನ್ ಆಗುತ್ತೆ ಆ್ಯಂಡ್ ಮಸಲ್ ರಿಪೇರ್ ಕೂಡ ಆಗುತ್ತೆ. ಇದರಲ್ಲಿ ಅಂಥ ಅಂಶನ ಹೊಂದಿದೆ. ಇದೆಲ್ಲನೂ ಬೆನಿಫಿಟ್ಸು ನಾವು ಮಿಲ್ಕಿಂದ ಪಡಿತಾ ಇದೀವಿ ಅಂತ ನಿಮ್ಗೆ ಗೊತ್ತಿತ್ತಾ? ಮಿಲ್ಕಿಂದ ಏನಕ್ಕೆ ಡಿಸ್ಕಂಫರ್ಟ್ ಆಗುತ್ತೆ, ಏನಕ್ಕೆ ವಾಮಿಟ್ ಸೆನ್ಸೇಷನ್ ಬರುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ, ಅದರ ಹಿಂದಿನ ರೀಸನ್ನು, ಪ್ರೋಟೀನ್ ಯಾವ ಥರ ಬ್ರೇಕ್ ಡೌನ್ ಆಗುತ್ತೆ, ಎಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದೇ ಥರ ಇನ್ಫಾರ್ಮೇಷನ್ಗಾಗಿ ಪೇಜ್ನ ಫಾಲೋ ಮಾಡಿ. ವಿಲ್ ಸಿ ಆನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ ಗೈಸ್, ಟೇಕ್ ಕೇರ್.